ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ ಒಂದು ಜೀವಿ ಹುಟ್ಟಿದ ತಕ್ಷಣ ತನ್ನ ತಾಯಿಯನ್ನೇ ಕೊಂದು ತಿನ್ನುತ್ತದೆ. ಆ ಜೀವಿ ಯಾವುದು ಎಂದು ತಿಳಿದುಕೊಳ್ಳುವುದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ಜೀವಿ ಸಾಮಾನ್ಯವಾಗಿ ಸಣ್ಣ ಜೀವಿಗಳ ಮೇಲೆ ಬೇಟೆಯಾಡುತ್ತದೆ ಮತ್ತು ತನ್ನ ಕುಟುಕು ಮೂಲಕ ವಿಷವನ್ನು ತನ್ನ ಬಲಿಪಶುಗಳಿಗೆ ಚುಚ್ಚುತ್ತದೆ. ನಾವು ವಾಸಿಸುವ ಗ್ರಹವು ನಮಗೆ ಮಾತ್ರವಲ್ಲದೆ ಅಸಂಖ್ಯಾತ ಪ್ರಾಣಿಗಳಿಗೆ ವಾಸಸ್ಥಾನವಾಗಿ ಕಾರ್ಯನಿರ್ವಹಿಸುತ್ತದೆ. ಅವುಗಳಲ್ಲಿ ಕೆಲವು ನಮಗೆ ಪರಿಚಯವಿದ್ದರೆ ಇನ್ನೂ ಕೆಲವು ನಮಗೆ ತಿಳಿದಿರುವುದಿಲ್ಲ. ಹೆಚ್ಚುವರಿಯಾಗಿ ನಾವು ಗುರುತಿಸುವ ಆದರೆ ವ್ಯಾಪಕವಾದ ಜ್ಞಾನದ ಕೊರತೆ ಇರುವ ಜೀವಿಗಳಿವೆ. ಹುಟ್ಟಿದ ತಕ್ಷಣ ತಾಯಿಗೆ ಅಪಾಯವನ್ನುಂಟು ಮಾಡುವ ಅಪಾಯಕಾರಿ ಜೀವಿಯನ್ನು ನಾವು ಚರ್ಚಿಸುತ್ತಿದ್ದೇವೆ. ಪ್ರತಿಯೊಬ್ಬರೂ ಚೇಳುಗಳ ಪ್ರಬಲ ವಿಷವನ್ನು ತಿಳಿದಿದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಸಹ ಸಾವಿಗೆ ಕಾರಣವಾಗಬಹುದು. ಚಿಕಿತ್ಸೆ ನೀಡದೆ ಬಿಟ್ಟರೆ ಚೇಳು ಕಡಿತವು ಮರಣದ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಅಂದಹಾಗೆ ಈ ಪ್ರಾಣಿಯ ಸಂಪೂರ್ಣ ಭಯಾನಕತೆಯನ್ನು ಅದರ ಜನ್ಮದ ಕಥೆಯಿಂದ ಅಳೆಯಬಹುದು. ಚೇಳುಗಳು ಸಾಮಾನ್ಯವಾಗಿ ಸಣ್ಣ ಜೀವಿಗಳ ಮೇಲೆ ಬೇಟೆಯಾಡುತ್ತವೆ. ತಮ್ಮ ವಿಷವನ್ನು ತಮ್ಮ ಕುಟುಕು ಮೂಲಕ ತಮ್ಮ ಬಲಿಪಶುಗಳಿಗೆ ಚುಚ್ಚುತ್ತವೆ. ಈ ವಿಷವು ಬೇಟೆಯನ್ನು ಪಾರ್ಶ್ವವಾಯುವಾಗಿ ತರುತ್ತದೆ. ಚೇಳು ಅದನ್ನು ಜೀವಂತವಾಗಿ ಸೇವಿಸಲು ಅನುವು ಮಾಡಿಕೊಡುತ್ತದೆ. ಇದಲ್ಲದೆ ಹೆಣ್ಣು ಚೇಳುಗಳು ಒಂದೇ ಬಾರಿಗೆ ಸರಿಸುಮಾರು 100 ಸಂತತಿಗಳಿಗೆ ಜನ್ಮ ನೀಡುತ್ತವೆ. ಅದು ಅಂತಿಮವಾಗಿ ಅವರ ತಾಯಿಯನ್ನು ತಿನ್ನುತ್ತದೆ. ಆಶ್ಚರ್ಯಕರ ಸಂಗತಿ ಎಂದರೆ ತಾಯಿ ಚೇಳು ತನ್ನ ಮರಿಗಳನ್ನು ಪೋಷಿಸುತ್ತದೆ ಮತ್ತು ರಕ್ಷಿಸುತ್ತದೆ. ಅದು ತನ್ನ ವಿರೋಧಿಗಳಾಗಿ ಬದಲಾಗಲು ಮಾತ್ರ. ಹೆಣ್ಣು ಚೇಳಿನ ಸಂತತಿಯು ಅವಳನ್ನು ಸಂಪೂರ್ಣವಾಗಿ ಸೇವಿಸುವವರೆಗೆ ಅವಳ ಬೆನ್ನಿನ ಮೇಲೆ ಸವಾರಿ ಮಾಡುತ್ತದೆ. ಪ್ರಕ್ರಿಯೆಯಲ್ಲಿ ಅವಳನ್ನು ಟೊಳ್ಳು ಮಾಡುತ್ತವೆ. ಜನನದ ನಂತರ ಶಿಶುಗಳು ತಕ್ಷಣವೇ ತಮ್ಮ ತಾಯಿಯ ಬೆನ್ನಿಗೆ ಅಂಟಿಕೊಳ್ಳುತ್ತವೆ. ಅವಳು ಕ್ಷೀಣಿಸುವ ಮತ್ತು ನಾಶವಾಗುವವರೆಗೆ ಅವಳ ಮಾಂಸವನ್ನು ತಿನ್ನುತ್ತವೆ. ತಾಯಿಯ ಎಲ್ಲ ಮಾಂಸವನ್ನು ಕಬಳಿಸಿದ ನಂತರವೇ ಚೇಳುಗಳು ಅವಳ ಬೆನ್ನಿನಿಂದ ಬೇರ್ಪಟ್ಟು ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸುತ್ತವೆ. ಚೇಳುಗಳು ಸಾಮಾನ್ಯವಾಗಿ ಕೀಟಗಳು ಮತ್ತು ಇತರ ಅಕಶೇರುಕಗಳನ್ನು ಬೇಟೆಯಾಗಿ ಗುರಿಯಾಗಿಸಿಕೊಳ್ಳುತ್ತವೆ. ಅಂದಹಾಗೆ ಕೆಲವು ಪ್ರಭೇದಗಳು ಕಶೇರುಕಗಳನ್ನು ಬೇಟೆಯಾಡುತ್ತವೆ. ಬೇಟೆಯನ್ನು ತಡೆಯಲು ಮತ್ತು ಕೊಲ್ಲಲು ಅಥವಾ ಪರಭಕ್ಷಕಗಳ ವಿರುದ್ಧ ರಕ್ಷಿಸಲು ಅವರು ತಮ್ಮ ಪಿನ್ಸರ್ಗಳನ್ನು ಬಳಸುತ್ತಾರೆ. ಅವರ ವಿಷಕಾರಿ ಕುಟುಕು ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಉದ್ದೇಶಗಳಿಗಾಗಿ ಕಾರ್ಯನಿರ್ವಹಿಸುತ್ತದೆ. ಸ್ನೇಹಿತರೆ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.